ಯಾರು ಜಯಂತಿ ಕಾರ್ಯಕ್ರಮ ಮಾಡ್ಬೋದು. ಎಲ್ಲರೂ ಕೂಡ ಕಾಯಕದಿಂದ ಮೇಲೆ ಬಂದಿದ್ದಾರೆ. ನಾವು ಈ ಸಮಾಜದ ಈ ಮಹರ್ಷಿರವರ ಜಯಂತಿಯನ್ನು ಜನವರಿ ಅಥವಾ ಫೆಬ್ರವರಿಯಲ್ಲಿ ಆಚರಣೆ ಮಾಡ್ತೀವಿ. ರಸಸಪ್ತಮಿ ಹತ್ತಿರದಲ್ಲಿ ಬಂದಾಗ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಕಾರ್ಯಕ್ರಮ ಮಾಡುವಾಗ ಭಾಳ ಅದ್ದೂರಿಯಾಗಿ ಮಾಡಬಹುದು. ಈ ಸಭಾಂಗಣ ತುಂಬಿ ತುಳುಕಬೇಕು. ಯಾಕಪ್ಪ ಅಂದರೆ ಇವತ್ತು ಏನಾದರೂ ಒಂದು ವೇಳೆ ಜನಗಳು ಬೀದಿನಲ್ಲಿ ಮನುಷ್ಯರ ಥರ ಕಾಣ್ತವ್ರಿದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಸವಿತಾ ಸಮಾಜ ಅನ್ನತಕ್ಕಂಥದ್ದನ್ನು ಮರೀಬಾರದು. ಇಂಥವರು ಕಾರ್ಯಕ್ರಮ ಮಾಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಯಾಕೆ ಸೇರಬೇಕಪ್ಪ ಅಂದರೆ ನೋಡಿ, ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ. ನಾನು ಅವ್ರ ಕಾರ್ ನೋಡಿದಾಗ ನಾವು ಅಂದ್ಕೊಂಡೆ ಯಾರೋ VIP ಬಂದಿದ್ದಾರೆ ಅಂತೇಳಿ. ಅಂದಾಗ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗೆ ಫೋನ್ ಮಾಡಿ ಕೇಳಿಕೊಂಡೆ. ಅವ್ರು ಹೇಳಿದ್ರು, ಸರ್ ಅಧ್ಯಕ್ಷರು ಬಂದಿದ್ದಾರೆ ಅಂತ ಹೇಳಿದರು. ಭಾಳ ಸಂತೋಷವಾಯಿತು. ಬಂಧುಗಳೇ, ನಮ್ಮ ಸವಿತಾ ಮಹರ್ಷಿರವರು ಸೂರ್ಯವಂಶದ ಮೂಲ ಪುರುಷರು ಅಂತ ಹೇಳ್ತೀವಿ ನಾವು. ಮತ್ತು ಅವರು ದೇವತೆಗಳಿಗೆ ಇಲ್ಲಿ ಸ್ವಾಗತ ಭಾಷಣ ಮಾಡೋ ಹೇಳ್ತಾಯಿದ್ರು. ದೇವತೆಗಳಿಗೆ ಕ್ಷೌರವನ್ನು ಮಾಡ್ತಿದ್ರು ಅಂತಕ್ಕಂಥದ್ದನ್ನು ಕೂಡ ಓದಿದೆ ನಾನು ಬೆಳಿಗ್ಗೆ. ಅದಾದಮೇಲೆ ಈ ದೆವ್ವಗಳು, ಪೀಡೆಗಳು, ಪಿಚಾತಿಗಳು ಯಾವುದು ಬಂದಂಗೆ ಎದುರ್ತಕ್ಕಂಥ ಮಂತ್ರ ಅಂದರೆ ಅದು ಗಾಯತ್ರಿ ಮಂತ್ರ. ಆ ಮಂತ್ರವನ್ನು ರಚಿಸಿದ್ದು ಮಹರ್ಷಿ ಮುನಿರವರ ಮಗಳು ಅಂತಕ್ಕಂಥದ್ದನ್ನು ನಾನು ಇತಿಹಾಸವನ್ನು ಓದತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಿಳ್ಕೊಂಡೆ ನಾನು. ಯಾವಾಗಲೂ ಮನುಷ್ಯ ಸಮಾಜದಲ್ಲಿ ನಾವು ಗುರುತಿಸ್ಕೋಬೇಕು ಅಂದರೆ ಇವತ್ತಿನ ಸಮಾಜದಲ್ಲಿ ಸ್ಟ್ರೆಂತ್ ಅಂತ ಇರೋದಕ್ಕೆ ಇವತ್ತು ಸರ್ಕಾರವನ್ನು ಅಧ್ಯಕ್ಷರು ಮಾಡಿದ್ದೆ. ಇವತ್ತು ನಿಮ್ಮ ಸಮಾಜಕ್ಕೆ ಕೊಟ್ಟಿದೆ. ಆದರೆ ನಿಮ್ಮ ಸಮಾಜ ಸ್ಟ್ರಾಂಗ್ ಆಗಿದೆ ಅಂತ ತೋರಿಸ್ಬೇಕಾದ್ರೆ ಯಾವಾಗಲೂ ಜನ ಸೇರಬೇಕು. ಈ ಕಾರ್ಯಕ್ರಮ ಗೊತ್ತಾಗಬೇಕು ಅಂದರೆ ಈ ಸವಿತಾ ಸಮಾಜದ ಮಹರ್ಷಿಯವರ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು. ಯಾಕಪ್ಪ ಮಾಡಬೇಕು? ಮಾಡ್ತಾ ತಾನೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದರೆ, ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದರೆ ಇದು ಜಾಸ್ತಿ ಪ್ರಚಾರ ಆಗೋದಿಲ್ವಾ? ಮಕ್ಕಳ ಭವಿಷ್ಯದಲ್ಲಿ ನಮ್ಮೊಬ್ಬರು ಮಹರ್ಷಿಗಳಿದ್ರು ಅಂತಕ್ಕಂಥ ಗೊತ್ತಾಗೋದು ಹೇಗೆ? ಈ ಒಂದು ಸವಿತಾ ಮಹರ್ಷಿಗಳ ಒಂದು ಜನನದ ಒಂದು ರಹಸ್ಯ ಏನಿದೆ ಅದೇ ಒಂದು ಕುತೂಹಲಕಾರಿ. ನಿಮ್ಗೆಲ್ಲರಿಗೂ ಗೊತ್ತು, ದೇವತೆಗಳು ಯಾವಾಗಲೂ ಯಜ್ಞ ಯಾಗಾದಿಗಳಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಅಂತ ಒಂದು ಸಂದರ್ಭ ಶಿವಪಾರ್ವತಿಯವರು ಯಜ್ಞದಲ್ಲಿ ಪಾಲ್ಗೊಳ್ಳುವಂಥ ಒಂದು ಸಂದರ್ಭದಲ್ಲಿ ಶಿವನಿಗೆ ಬೆಳೆದಿದ್ದ ಒಂದು ಗಡ್ಡ ಮತ್ತು ಮೀಸೆ, ಆ ಒಂದು ಗಡ್ಡಕ್ಕೆ ಯಜ್ಞದ ಸಮಯದಲ್ಲಿ ಒಂದು ಬೆಂಕಿ ತಾಗುತ್ತೆ. ಆ ಸಂದರ್ಭದಲ್ಲಿ ಪಾರ್ವತಿ ದೇವಿಯ ಒಂದು ಮನವಿ ಮಾಡ್ತಾರೆ, ಇದಕ್ಕೊಂದು ಪರಿಹಾರ ಕಂಡುಹಿಡಿಯಿರಿ ನೀವು ಅಂತ ಒಂದು ಸಂದರ್ಭದಲ್ಲಿ ಶಿವನು ತನ್ನ ಬಲಗಣ್ಣಿನಿಂದ ಒಬ್ಬ ಮಹಾಪುರುಷನ ಒಂದು ಅವತಾರಕ್ಕೆ ಒಂದು ವರಪ್ರಸಾದದಿಂದ ನಮ್ಮ ಸವಿತಾ ಮಹರ್ಷಿಗಳ ಜನನ ಆಗುತ್ತೆ. ಅವರು ಸವಿತಾ ಸಮಾಜದ ಮೂಲ ಪುರುಷರು ಅಂತ ನಾವೆಲ್ಲರೂ ನಂಬಿದ್ದೇವೆ. ಆಯುರ್ವೇದದಲ್ಲೂ ಕೂಡ ಅವರು ಬಹಳಷ್ಟು ಪಾಂಡಿತ್ಯ ಪಡೆದಿರ್ತಾರೆ. ಸಣ್ಣ ಪುಟ್ಟ ಒಂದು ರೋಗ ರುಜಿನಗಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವಂತಹ ಒಂದು ನೈಪುಣ್ಯವನ್ನು ಸಹ ನಮ್ಮ ಸವಿತಾ ಸಮಾಜದವರು ಪಡೆದಿರ್ತಾರೆ. 150ಕ್ಕೂ ಹೆಚ್ಚು ವಚನಗಳನ್ನ ರಚಿಸ್ತಾರೆ. ಬಹಳಷ್ಟು ಜನ ಸಮುದಾಯದಲ್ಲಿದ್ದಾರೆ. ಅದೊಂದು ನಮಗೆ ಒಂದು ಸಮಾಧಾನ ತರುವಂತ ವಿಚಾರ ಆದರೂ ಕೂಡ ನಮ್ಮ ಕುಲಕಸುಬುಗಳನ್ನು ಕೂಡ ಉಳಿಬೇಕು. ಇವತ್ತು ವಾದ್ಯ ಆಗಿರ್ಬೋದು, ಇವತ್ತು ನಮ್ಮ ಕುಲಕಸುಬು ಇರ್ಬೋದು, ಅದು ನಶಿಸಿ ಹೋಗಬಾರ್ದು. ನೀವು ವಿದ್ಯೆಯಲ್ಲಿ, ಶಿಕ್ಷಣದಲ್ಲಿ ಏನು ಒಂದು ಆದ್ಯತೆ ಕೊಡಬೇಕು ಅದನ್ನು ಕೊಡಿ. ಆದರೆ ಒಂದು ಉಪವೃತ್ತಿಯಾಗಿ ನಾವು ನಮ್ಮಲ್ಲಿರುವಂಥ ಒಂದು ವ್ಯಕ್ತಿ ಪಿಲರ್ಗಳನ್ನು ನಮ್ಮ ಒಂದು ಸಮಾಜದ ಬಗ್ಗೆ ಒಂದು ಗೌರವ ಮತ್ತು ಅಭಿಮಾನ ಭಾವನೆಯನ್ನು ಹೆಚ್ಚು ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಆಸೆ ಕೋಪವೆಂಬ ದ್ವೇಷವ ಬಿಟ್ಟು, ದೋಷ ದುರಿತವ ಬಿಟ್ಟು, ಕ್ಲೇಶವ ಅರಿದು, ಸಾಸಿರ ಮುಖದೊಳು ಸೂಸುವ ಮನವ ನಿಲ್ಲಿಸಿ ನಿಂತರೆ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಎಂಬ ನಮ್ಮ ಹಡಪದ ಅಪ್ಪಣ್ಣನವರ ಒಂದು ವಚನದೊಂದಿಗೆ ನನ್ನ ಈ ಆದರೆ ಏನ್ ದುರಂತ ಅಂದ್ರೆ ಈ ಸಮಾಜದಲ್ಲಿ
ಯಾರು ನಮ್ಮನ್ನು ಉಪಯೋಗಿಸ್ಕೊಳ್ತಾರೋ ಅವರೇ ನಮ್ಮನ್ನು ಕೇವಲ ಮಾಡ್ತಕ್ಕಂಥದ್ದು ಪ್ರವೃತ್ತಿ ನಾವು ಇತ್ತೀಚಿನ ದಿನಗಳಲ್ಲಿ ಮೊದಲಿಂದ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಹೇಳಿದಾಗೆ ಈಗ ಕೀಳರಿಮೆ ಕಿತ್ತು ಹೋಗಬೇಕು ಅನ್ನೋದಕ್ಕಿಂತಲೂ ನಾವು ಸ್ವಾಭಿಮಾನವನ್ನು ಬೆಳೆಸ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ, ಶಿಕ್ಷಣ ಹೋರಾಟ ಮಾಡಿ ನಮ್ಮ ಸಂಘಟನೆ ಮುಖಾಂತರ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಮಹಾನುಭಾವರು ಹೇಳ್ಬಿಟ್ರು. ಆದರೆ ಆ ಕೆಲಸ ನಾವು ಮಾಡಬೇಕು. ಯಾಕೆಂದರೆ ನಮಗೆ ಇಟ್ಕೊಂಡಿರೋದು 2 ವೃತ್ತಿ. ಕ್ಷೌರ ವೃತ್ತಿಯಲ್ಲಿ ಬೆಳಗ್ಗೆ 6:30-7 ಗಂಟೆಗೆ ಹೋಗಿ ಮಲ್ಲಿಕಾರ್ಜುನ ಸಾಹೇಬ್ರ ಹೋಗಿ ನಿಂತ್ಕೊಂಡ್ರೆ ಸಲೂನಲ್ಲಿ ರಾತ್ರಿ 9 ಗಂಟೆ ತನಕ 4 ಗಂಟೆ ಮಧ್ಯೆ ಬಂದೇ ಹೋಗ್ಬಿಡ್ತೀವಿ ನಾವು ವೃತ್ತಿ ಮಾಡಬೇಕು. ಇನ್ನು ನಮ್ಮ ಮಂಗಳವಾದ್ಯ ನುಡಿಸ್ತಕ್ಕಂಥವ್ರು ಸೀಸನ್ನಲ್ಲಿ ಅವರಿಗೆ ಮದುವೆಗಳು ಮಂಜಿಗಳು ಮತ್ತೊಂದು ಇರ್ತದೆ, ಮಿಕ್ಕಿದ ಟೈಮಲ್ಲಿ ಫ್ರೀ ಆಗ್ಬಿಡ್ತವ್ರು. ಹಾಗಾಗಿ ನಿರ್ದಿಷ್ಟವಾದ ಒಂದು ಸಂಪಾದನೆ ಇಲ್ಲ. ಇತ್ತೀಚೆಗಂತೂ ನಮ್ಗೆ ಅದ್ರ ಮೇಲೇನೂ ಒಂದು ಇದಾಗ್ತಾ ಇದೆ. ಹಾಗೆ ಕಂಪನಿಗಳು ಬೇರೆ ಬೇರೆ ದೇಶದಿಂದ ಬಂದಂಥ ಬೇರೆ ಧರ್ಮದವರು ಬೇರೆ ನಮ್ಮ ಏನು ವೃತ್ತಿಯನ್ನು ಕಸ್ಕೊಳ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಏನು ದುಡ್ಡಿರ್ತಕ್ಕಂಥ ಬಂಡವಾಳಶಾಹಿಗಳು ಸಹಿತ ಅವರು ಸಲೂನ್ಗಳು ದೊಡ್ಡ ಮಟ್ಟದ ಸಲೂನ್ಗಳು ಮಾಡಿಬಿಟ್ಟು ನಮ್ಮವ್ರನ್ನೇ ಮತ್ತೆ ಊಳಿಗಮಾನ ಪದ್ಧತಿ ನಮ್ಮನ್ನೇ ಇಟ್ಕೊಂಡು ದುಡಿಸ್ಕೊಂಡು ದುಡ್ಡು ಅವ್ರು ಮಾಡ್ಬೋತಾರೆ, ನಾವು ಇರೋರು ಇದ್ದಂಗೆ ಇದ್ದೀವಿ ಸರ್. ಹಾಗಾಗಿ ನಾವು ಮಾಡಬೇಕಾದ ಕೆಲಸ ಇಷ್ಟೇ. ಇವತ್ತಿಗೂ ತೀರಾ ಕಡು ಬಡತನದಲ್ಲಿದ್ದಾರೆ ಅಂದರೆ ಅದು ನಮ್ಮ ಸವಿತಾ ಸಮಾಜ. ನೋವಾಗುತ್ತೆ ನಮಗೆ. ಯಾಕೆಂದರೆ ಏನೊಂದು ಆಧುನಿಕತೆ ಬಂದಾಗೆಲ್ಲ ನಮ್ಮ ವೃತ್ತಿಯನ್ನು ಕೆಲವರು ಕಸ್ಕೊಂಡ್ರು. ಮತ್ತು ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ನಾವು ಕೇಳಬೇಕು. ಒಂದು ಕೈ ಉಳಿ ಇಟ್ಕೊಳ್ಬೇಕು, ಇನ್ನೊಂದು ಕೈ ಸುತ್ತಿಗೆ ಇಟ್ಕೊಂಡು ನಮ್ಮನ್ನು ನಾವೇ ಕೆತ್ಕೊಂಡು ವಿಗ್ರಹ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಆಗೋದಿಲ್ಲ. ಒಂದು ಈ ಹಜಾಮ ಅಂತಕ್ಕಂಥ ಪದದಿಂದ ಭಾಳಷ್ಟು ಜನ ನೋವು ಕೊಡ್ತದೆ. ಕರೆಕ್ಟು, ಬಿಟ್ಬಿಡಿ ಅದು. ಯಾವ ಎಲ್ಲಿ ತನಕ ನಿಮ್ಗೆ ಹೇಳ್ತಾರಂದರೆ ನೀವು ಒಳ್ಳೆ ವಿದ್ಯಾವಂತನಾಗಿ ನಿಮಗೆ ಮನೆ ಮಠ ಕಾರು ಎಲ್ಲ ಬಂದಾದ್ಮೇಲೆ ಯಾರು ನಿಮ್ಮನ್ನು ಆ ಪದ ಉಪಯೋಗಿಸೋಕ್ಕೆ ಯೋಚನೆ ಮಾಡ್ತಾರೆ. ಆ ಪದ ಉಪಯೋಗಿಸೋಕ್ಕೆ ಯೋಚನೆ ಮಾಡಿದೆ. ಈಗ ನನಗೆ ಜಗತ್ತು ಜಾಹೀರಾತು, ನಾನು ಕತ್ತಿ ಇಟ್ಕೊಂಡೆ ಬೀದಿಗೆ ಬಂದಂತು, ನಾನು ಈ ಜನಾಂಗದವನೇ, ನಾನು ಕ್ಷೌರಿಕನೇ,